ನಿಮ್ಮ ಫಸ್ಟ್ ಕೇಸ್ ಯಾವ್ದು ಸರ್ ನೆನಪಿದ್ಯಾ? ಯಾವುದ್ರ ಬಗ್ಗೆ ತಗೊಂಡಿದ್ರಿ? ಮೇಡಮ್, ನಾನು ಮೊದಲು ನಮ್ಮ ಹಿರಿಯ ವಕೀಲರಾದ ನಾರಾಯಣ ರೆಡ್ಡಿರವ್ರ ಹತ್ರ ನಾನು ಕಿರಿಯ ವಕೀಲನಾಗಿ ಸೇರ್ಕೊಂಡಿದ್ದೀನಿ. ಅವ್ರ ಹತ್ರ 1 ವರ್ಷಗಳ ಕಾಲ ನಾನು ವಕೀಲಿಕೆಯನ್ನು ಅಭ್ಯಾಸ ಮಾಡಿರ್ತೀನಿ. ಅವರು ಕೂಡ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟು ಭಾಳ ಬೆಂತಟ್ಟಿದ್ದಾರೆ. ಮತ್ತು ಅವರು ಕೂಡ ಒಂದು ಕಾರಣ, ನಾವೀಗೇನು ಕೆಲವೊಂದಷ್ಟು ಪ್ರಕರಣಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಅಂದರೆ ಅವರು ಕೂಡ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಮೊದಲನೇದಾಗಿ ನೋಡಿ, ನನ್ನ ಮೊದಲನೇ ಕೇಸು ನಾನು ಹೋಗಿ ಅಪಿಯರ್ ಆಗಿದ್ದೆ ಅದೊಂದು ಕೊಲೆ ಕೇಸು. ಅಂದರೆ ನಮ್ಮ ಹಿರಿಯ ನ್ಯಾಯವಾದಿಗಳು ನಾರಾಯಣ ರೆಡ್ಡಿರವರು ನನ್ನನ್ನು ಕಳಿಸ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಮೊದಲು ಹೋಗಿ ಅಪಿಯರ್ ಆಗಿದ್ದೆ ಒಂದು ಕೊಲೆ ಕೇಸ್ನಲ್ಲಿ. ನನಗೆ ಒಂದು ಚೆನ್ನಾಗಿ ನೆನಪಿದೆ. ಅಂದರೆ ಹೋಗಿ ಒಂದು ಕಾಲಾವಕಾಶವನ್ನು ಪಡ್ಕೊಂಡು ಬರಲಿಕ್ಕೆ ಅಷ್ಟೇ, ನಾನು ಆರ್ಗ್ಯುಮೆಂಟ್ ಮಾಡಲಿಕ್ಕಲ್ಲ, ಕಾಲಾವಕಾಶ ಪಡ್ಕೊಂಡು ಬರಲಿಕ್ಕೆ, ಡೇಟ್ ತಗೊಳ್ಳಿಕ್ಕೆ. ಸೊ ಅದು ಒಂದು ಕೊಲೆ ಕೇಸಿಗೆ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ಡ್ ಅಪ್ಪೇ ಬರುತ್ತೆ ನಿಮ್ಮ ಹತ್ರ. ಖಂಡಿತ. ಅಂದರೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲೇ ನಾನು ತೊಡಗಿಸ್ಕೊಂಡಿರೋದು ಹೆಚ್ಚು. ವಕೀಲಿಕೆಯನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ನಾನು ವಕಾಲತ್ತು ವಹಿಸಿರೋದು ಹೆಚ್ಚು. ಅಂದ್ರೆ ಇವಾಗ ಒಂದು ಗಾದೆ ಇದೆ ಸರ್, ಅಂದ್ರೆ ವಕೀಲರು ಹೆಂಗೆ ಅಂದ್ರೆ ಕಪ್ಪಗಿರೋಕಾಗೇನು ಬಿಳಿ ಮಾಡ್ಬಿಡ್ತಾರೆ ಅಂತ. ಅಂದ್ರೆ ಅವ್ರ ಕಕ್ಷಿದಾರರ ಪರ ಅವ್ರು ತಪ್ಪು ಮಾಡಿದ್ರು ಕೂಡ ವಾದ ಮಾಡ್ತಾರೆ ಅಂತ. ಹೇಗ್ ಡಿಫೆಂಡ್ ಮಾಡ್ಕೋತೀರಾ ಇದನ್ನ? ಇಲ್ಲ, ಅಂದ್ರೆ ನೋಡಿ, ಈಗ ಅದು ಒಂದು ತಪ್ಪು ಕಲ್ಪನೆ. ನಾವು ಯಾವತ್ತೂ ಕೂಡ ನೋಡಿ, ಸಿನಿಮಾಗಳಲ್ಲಿ ಏನಾಗುತ್ತೆ ತಾವು ನೋಡಿರ್ಬೋದು, ಅಲ್ಲಿ ನಾಯಕ ನಟ ವಾದ ಮಾಡ್ತಿರ್ತಾರೆ, ನನ್ನ ಕಕ್ಷಿದಾರ ಮಾಡೇ ಇಲ್ಲ, ಅದಾಗೇ ಇಲ್ಲ ಅಂತ. ಖಂಡಿತ ಆ ರೀತಿ ಅದು ನೈಜತೆಗೆ ದೂರ ಮೇಡಮ್. ನಾವು ಹೇಳೋದು ಇಷ್ಟೇ ನೋಡಿ, ಆತ ತಪ್ಪು ಮಾಡಿದನೋ ಇಲ್ವೋ ಅನ್ನೋದಲ್ಲ. ಕಾನೂನಾತ್ಮಕವಾಗಿ ಅಭಿಯೋಜನೆಯವರು ಅಂದರೆ ಪ್ರಾಸಿಕ್ಯೂಷನ್ನವರು ಅಥವಾ ಪೊಲೀಸ್ನವರು, ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಪೊಲೀಸ್ನವರು ಕಾನೂನಿನ ಅಡಿಯಲ್ಲಿ ಅದನ್ನು ನಿರೂಪಿಸಿದರೋ ಇಲ್ವೋ ಅನ್ನೋದು ಅಷ್ಟೇ. ಯಾಕೆ ಅಂತಂದ್ರೆ ಈಗ ಯಾಕೆ ಈ ಬರ್ಡನ್ ಪೊಲೀಸ್ನವ್ರ ಮೇಲೆ ಇರ್ತದೆ ಆರೋಪವನ್ನು ಸಾಬೀತುಪಡಿಸೋದ್ರಲ್ಲಿ? ಯಾಕಂದ್ರೆ ಆರೋಪಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಆತನನ್ನ ಆರೋಪಿ ಅಂತ ಪೊಲೀಸ್ನವರು ಗುರುತಿಸಿದ ನಂತರ ತನಿಖೆಯನ್ನ ಮಾಡಲಿಕ್ಕೆ, ಆ ತನಿಖೆಗೆ ಪೂರಕವಾಗಿ ಏನೇನು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ಯಾವ್ಯಾವ ರೀತಿ ಅವ್ರು ಮುಂದುವರಿಬೇಕು, ಇವೆಲ್ಲವನ್ನೂ ಮಾಡಲಿಕ್ಕೆ, ಆತನನ್ನ ಬಂಧಿಸಲಿಕ್ಕೆ, ಇವೆಲ್ಲವನ್ನೂ ಮಾಡಲಿಕ್ಕೆ ಪೊಲೀಸ್ನವ್ರಿಗೆ ಅಧಿಕಾರ ಇರ್ತದೆ. ಹಾಗಾಗಿ ಆ ಒಂದು ಬರ್ಡನ್ ಕೂಡ, ಆ ಒಂದು ಏನು ಈ ಬರ್ಡನ್ ಅಂತ ಕರಿತೀವಿ, ಅದನ್ನು ನಿರೂಪಿಸ್ಲಿಕ್ಕೆ, ಸಾಬೀತು ಮಾಡಲಿಕ್ಕೆ ಹಾಗಾಗಿ ಪೊಲೀಸ್ನವ್ರ ಮೇಲೆ ಇರ್ತದೆ ಅದು. ಆಯ್ತಲ್ಲ? ಸೊ ಇಷ್ಟು ಅಧಿಕಾರಗಳನ್ನ ಕಾನೂನು ಪೊಲೀಸ್ನವ್ರಿಗೆ ನೀಡಿರೋದ್ರಿಂದ ಅವರು ಅದನ್ನ ಎಲ್ಲ ಸಮಂಜಸ ಅನುಮಾನಗಳನ್ನ ಮೀರಿ ಸಾಬೀತುಪಡಿಸ್ಬೇಕಾಗ್ತದೆ ನ್ಯಾಯಾಲಯದ ಮುಂದೆ. ಹಾಗಾಗಿ ನಾವು ಇಷ್ಟೇ, ಕಾನೂನಿನ ಅಡಿಯಲ್ಲಿ ಅದನ್ನ ನಿರೂಪಿಸಿದರೋ ಇಲ್ವೋ. ಸಿನಿಮಾಗಳಲ್ಲಿ ನೋಡ್ಬೋದು, ಅಲ್ಲಿ ಹೋಗ್ಲೇ ಇಲ್ಲ, ಮಾಡ್ಲೇ ಇಲ್ಲ ನೋಡಿ. ಆ ರೀತಿ ನಾವು ನೈಜತೆಗೆ ದೂರ, ಅದು ಆ ರೀತಿ ನಾವು ವಾದ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅದು ಸಾಕಷ್ಟು ಜನಕ್ಕಿದೆ, ಅಂದ್ರೆ ಸಿನಿಮಾಲಿ ಏನ್ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸ್ತಾರೆ ಅದು ಸತ್ಯ ಅಂತ ಅನ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಯಾವ ತರ ಫುಲ್ ಮಾಸ್ ಡೈಲಾಗ್ಸ್ ನ ಹೊಡಿತಾರಲ್ವಾ, ಅಂದ್ರೆ ವಾದ ಮಾಡ್ತಾರಲ್ವಾ, ಅದೇ ತರಾನೇ ಮಾಡ್ತಾರೇನೋ ರಿಯಲ್ ಲೈಫ್? ಇಲ್ಲ, ಖಂಡಿತ ಇಲ್ಲ. ಯಾರು ಬೇಕಾದ್ರೂ ಸಾರ್ವಜನಿಕರು ಬಂದು ಗಮನಿಸಬಹುದು. ಸಿನಿಮಾದಲ್ಲಿ ನಡೆಯೋ ರೀತಿ ಯಾವುದೇ ರೀತಿ ಪ್ರಕರಣಗಳು ವಿಚಾರಣೆ ನಡೆಯೋದಿಲ್ಲ. ಮೊದಲು ಈ ಸಿನಿಮಾಗಳಲ್ಲಿ ಅಲ್ಲೇ ಪ್ರಶ್ನೆ ಕೇಳೋದು, ಅಲ್ಲೇ ವಾದ ಮಾಡೋದು, ಆ ರೀತಿ ಬರೋದಿಲ್ಲ. ಫಸ್ಟ್ ಈ ಪಾರ್ಟಿ ಸವಾಲ್ ಅಂತ ಕರಿತೀವಿ ನಾವು. ನಾವೊಂದು ಯಾವುದೇ ಒಂದು ಸಾಕ್ಷಿ ನ್ಯಾಯಾಲಯಕ್ಕೆ ಬಂದಾಗ ಫಸ್ಟ್ ಆತ ಏನ್ ಹೇಳ್ತಾನೆ ಅದನ್ನ ಮುಖ್ಯ ವಿಚಾರಣೆ ಅಂತ ಕರಿತೀವಿ. ಅನಂತರ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥದ್ದು. ಇದೆಲ್ಲ ಮುಗಿದ ನಂತರ ಕೊನೆ ಹಂತದಲ್ಲಿ ವಾದವನ್ನ ಮಂಡಿಸುವುದು. ಹಾಗಾಗಿ ಸಿನಿಮಾದಲ್ಲಿ ಅದು ಮನೋರಂಜನೆಗಾಗಿ ಎರಡನ್ನೂ ಒಟ್ಟಿಗೆ ಮಿಶ್ರಣ ಮಾಡಿ ತೋರಿಸ್ತಾರೆ, ಅದು ಆ ರೀತಿ ಬರೋದಿಲ್ಲ. ಆಮೇಲೆ ಪ್ರಶ್ನೆಗಳು ಕೂಡ ನಾವು ಯಾವ ರೀತಿ ಕೇಳ್ಬೇಕಂತ ಭಾರತೀಯ ಸಾಕ್ಷ್ಯ ಅಧಿನಿಯಮ ನಿರ್ಧರಿಸುತ್ತೆ. ಸಿನಿಮಾದಲ್ಲಿ ಕೇಳ್ದಂಗೆ ನೀವು ಯಾವ್ದಂದ್ರೆ ಅದ್ ಪ್ರಶ್ನೆಗಳು ಕೇಳಲಿಕ್ಕೆ ಬರಲ್ಲ. ಯಾವ ರೀತಿ ಕೇಳಬೇಕು, ರೂಲ್ಸ್ ತರ, ಯಾವ ರೀತಿ ಕೇಳಬೇಕು, ಯಾವ ಪ್ರಶ್ನೆಗಳು ಕೇಳಬೇಕು, ಯಾವ್ದು ಕೇಳಬಾರ್ದು, ಇದೆಲ್ಲವನ್ನು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಬಹಳ ಚೆನ್ನಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ನಾವು ಆ ನಿಯಮಗಳಿಗೆ ಕಟ್ಟುನಿಟ್ಟಾಗಿ ಪಾಲಿಸಿ ಆನಂತರ ಪ್ರಶ್ನೆಗಳನ್ನ ಕೇಳುವಂಥದ್ದು. ಹಾಗಾಗಿ ನೋಡಿ, ಆ ರೀತಿ ಸಿನಿಮಾದಲ್ಲಿ ತೋರ್ಸಕ್ ಹೋದ್ರೆ ಅದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್, ಮನೋರಂಜನೆ ಸಿಗಲ್ಲ. ಹಾಗಾಗಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ತೋರಿಸ್ತಾರೆ. ಬಟ್ ಸಿನಿಮಾದಲ್ಲಿ ತೋರಿಸೋ ರೀತಿ ಖಂಡಿತ ಕಲಾಪಗಳು ನಡೆಯಲ್ಲ ಮೇಡಮ್.
ಸೊ ಅದೇ ಬೇರೆ ಇದೆ ಬೇರೆ. ಬಹಳ ಬಹಳ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ. ಸೊ ಅಂದ್ರೆ ಎಲ್ರಿಗೂ ಇರುತ್ತೆ, ಪ್ರಾಬಬ್ಲಿ ರಿಯಲ್ ಲೈಫಲ್ಲೂ ಹಂಗೆ ಇರುತ್ತೇನೋ ಅಂತ. ಇಲ್ಲ ಇಲ್ಲ ಖಂಡಿತ ಇವಾಗ ನೋಡ್ಬೋದು ಸಾಮಾನ್ಯ ಜನ ಬಂದು ಒಂದು ಕೇಸನ್ನ ಅಟೆಂಡ್ ಮಾಡ್ಬೋದು ಅಂದ್ರೆ ಯಾರ್ದೋ ಕೇಸ್ಗೆ ನಾವು ಹೋಗಿ ನೋಡ್ಬೋದು ಅಂದ್ರೆ ಆಗತ್ತಾ? ಹೌದೌದು ನೋಡ್ಬೋದು. ಎಲ್ಲಿ ನೋಡ್ಬೋದು, ಹೇಗೆ? ಅಲ್ಲ ಈಗ ನೋಡಿ, ವಿಚಾರಣೆ ನಡೆಯೋದು ಮುಖ್ಯವಾಗಿ ಕೆಳಗಿನ 2 ಹಂತದ ನ್ಯಾಯಾಲಯಗಳಲ್ಲಿ. ಅಂದ್ರೆ ಈ 10 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಶಿಕ್ಷೆಗೆ ಒಳಪಡುವಂತಹ ಒಂದು ಪ್ರಕರಣಗಳನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ನೋಡ್ಬೋದು. ಅಂದ್ರೆ ಬೆಂಗಳೂರಿನಲ್ಲಿ ಹೇಳೋದಾದ್ರೆ ಕಾರ್ಪೊರೇಷನ್ ಸರ್ಕಲ್ ಅಲ್ಲೊಂದು ನ್ಯಾಯಾಲಯ ಇದೆಯಲ್ಲ, ಅಲ್ಲಿ ನೋಡ್ಬೋದು. ಹಾಗೂ ಕೆಲವೊಂದು ತೀವ್ರ ಪ್ರಕರಣಗಳು ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚು ಅವರು ಏನೊಂದು ಪನಿಷಬಲ್ ಇರ್ತದೆ, ಶಿಕ್ಷೆಗೆ ಒಳಪಡುವಂತಹ ಪ್ರಕರಣಗಳನ್ನ ಸತ್ರ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ನಲ್ಲಿ ಬಂದು ವಿಚಾರಣೆಯನ್ನ ನೋಡ್ಬೋದಾಗಿದೆ. ಸೊ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇತ್ತು ಹೇಗೆ ನಡೆಯುತ್ತೆ ಅಂತಂದರೆ ಪಕ್ಕ ನೀವು ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ನೋಡೋದಕ್ಕೇನು ತೊಂದರೆ ಇಲ್ಲ, ಆದರೆ ಗಲಾಟೆ ಮಾಡಂಗಿಲ್ಲ ಅನಿಸುತ್ತೆ. ಫೋನೆಲ್ಲ ಸೈಲೆಂಟ್ ಇರಬೇಕೇನೋ. ಎಸ್ ಫೋನ್ ಖಂಡಿತ ಸೈಲೆಂಟ್ನಲ್ಲಿರಬೇಕು. ಸಾರ್ವಜನಿಕರು ಬಂದು ಕೂತ್ಕೊಂಡು ನೋಡ್ಬೋದು ಅಂದರೆ ಯಾವ ರೀತಿ ಕಲಾಪಗಳು ನಡೀತದೆ ಅಂತ. ಈಗ ಲಾ ಇಂಟರ್ನ್ಸ್ ಕೂಡ ಅದೇ ರೀತಿ ಬಂದು ನೋಡಿ ಅವರು ಗಮನಿಸುವಂಥದ್ದು ಆಗ್ತದೆ.